ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ವೈಷ್ಣವಿ ಗ್ಯಾಲರಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸಮ್ಮರ್ ಕ್ಯಾಂಪನ್ನು ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಡೀಟೇಲ್ಸ್ ಹಾಗೂ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಕೆಲವೊಂದಿಷ್ಟು ಹೆಣ್ಮಕ್ಳು ಏನು ಮಾಡಿರ್ತಾರೆ, ಮನೆಯಲ್ಲೇ ಆಲ್ರೆಡಿ ಟ್ಯೂಷನ್ ಕ್ಲಾಸಸ್ನನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅದರ ಜೊತೆಗೆ ನೀವು ಈ ಸಮ್ಮರ್ ವೆಕೇಷನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೀವು ಈ ಸಮ್ಮರ್ ಕ್ಯಾಂಪನ್ನು ನೀವು ಸ್ಟಾರ್ಟ್ ಮಾಡಬಹುದು. ಇದು ಒಂದು ಒಳ್ಳೆ ಬಿಸ್ನೆಸ್ ಆಗಿ ಇರುತ್ತೆ. ಸೊ ಇದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್ನು. ನೋಡೋಣ ಬನ್ನಿ ಅವು ಏನಂತ. ಫಸ್ಟ್ ಒಂದು ಬಂದುಬಿಟ್ಟು ಲೊಕೇಶನ್ನು. ಇಲ್ಲಿ ನಾವು ಮನೆಯಲ್ಲೇ ಸಮ್ಮರ್ ಕ್ಯಾಂಪನ್ನು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಮನೆಯಲ್ಲೇ ಇರುವಂಥ ಒಂದು ಸಪ್ರೇಟ್ ಆಗಿ ರೂಮ್ ಆಗಿರಬಹುದು ಅಥವಾ ಸಪ್ರೇಟ್ ಆಗಿರುವಂಥ ಹಾಲ್ ಆಗಿರ್ಬೋದು, ಇದನ್ನು ನೀವು ಚೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮನೆಯ ಟೆರೆಸ್ ಮೇಲೆ ಯಾವುದಾದ್ರೂ ಸಪ್ರೇಟಾಗಿ ರೂಮ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸಪ್ರೇಟಾಗಿ ರೆಂಟ್ಗೆ ಯಾವುದಾದ್ರೂ ರೂಮ್ ತೊಗೋಬೇಕು ಅಥವಾ ಹಾಲ್ ತೊಗೋಬೇಕು ಅನ್ನೋ ನೆಸೆಸಿಟಿ ಇಲ್ಲೇನೂ ಇರೋದಿಲ್ಲ. ಮನೆಯಲ್ಲೇ ಆರಾಮಾಗಿ ಇರೋವಂಥ ಸ್ಪೇಸಲ್ಲೇ ನೀವು ಸಮ್ಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡ್ಯೂರೇಷನ್. ನೀವು ಸಮ್ಮರ್ ಕ್ಯಾಂಪನ್ನು ಎಷ್ಟು ದಿನದವರೆಗೂ ನಡೆಸಬೇಕು ಅಂತ ಇದ್ದೀರಾ ಅನ್ನೋದನ್ನು ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡಿರಿ. ವೆದರ್ ಇಟ್ ಈಸ್ 30 ಡೇಸ್ ಆಗಿರ್ಬೋದು ಅಥವಾ 60 ಡೇಸು ಅಥವಾ 45 ಡೇಸ್ವರೆಗೂ ನೀವು ಸಮ್ಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಬಹುದು. ಇದು ನಿಮ್ಮ ಕನ್ವಿನಿಯನ್ಸಿ ಮೇಲೆ ನೀವು ಡ್ಯೂರೇಷನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಟೈಮಿಂಗ್ ಬಂದುಬಿಟ್ಟು ನಾವೀಗ ಮನೆಯಲ್ಲೇ ಮಾಡ್ತಿರೋದ್ರಿಂದ ನೀವು ಯೂಶ್ವಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಮ್ಯಾಕ್ಸಿಮಮ್ 2 ಅವರ್ಸ್ ಅಂತೂ ತಗೊಳ್ಳೇಬೇಕು ಆ್ಯಂಡ್ ಮಿನಿಮಮ್ 1 ಅವರ್ ಬೇಕು. ಇದನ್ನು ಬಿಟ್ಟು ನಿಮ್ಮ ಟೈಮಿಂಗ್ ಕನ್ವಿನಿಯನ್ಸ್ ಮೇಲೆ ನೀವು ಸಮ್ಮರ್ ಕ್ಯಾಂಪನ್ನು ಟೈಮಿಂಗನ್ನು ಸೆಟ್ ಮಾಡ್ಕೋಬಹುದು. ಆ್ಯಂಡ್ ಈ ಸಮ್ಮರ್ ಕ್ಯಾಂಪ್ ಯೂಶ್ವಲಿ ಮಧ್ಯಾಹ್ನ ಅಥವಾ ಸಾಯಂಕಾಲ ಆರ್ಗನೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಬೆಳಗ್ಗೆನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಖಾಲಿನೇ ಇರ್ತಾರೆ. ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬೆಸ್ಟ್ ಅಪಾರ್ಚುನಿಟಿ. ಸೊ ಹಾಗಾಗಿ ನೀವು ಮಿನಿಮಮ್ 1 ಅವರನ್ನು ತಗೋಬಹುದು. ಅಕಾರ್ಡಿಂಗ್ ಟು ಮೀ ಮ್ಯಾಕ್ಸಿಮಮ್ 2 ಅವರ್ಸ್ ತಗೋಬಹುದು ಅಂತ ಅನ್ಕೋತೀನಿ. ಇದಕ್ಕಿಂತ ನಿಮಗೆ ಜಾಸ್ತಿ ಟೈಮಿಂಗ್ ತಗೋಬಹುದು ಅಂತಿದ್ರೆ ನೀವು ಅದಕ್ಕೂ ಅಡ್ಜಸ್ಟ್ ಮಾಡ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏಜ್ ಆಫ್ ದಿ ಚಿಲ್ಡ್ರನ್ಸ್. ನೀವು ಸಮ್ಮರ್ ಕ್ಯಾಂಪ್ಗೆ ತಗೋತಿರುವಂಥ ಕಿಡ್ಸ್ ಏನಿದಾರಲ್ಲ ಅವ್ರದ್ದು ಏಜ್ ಗ್ರೂಪನ್ನು ಫಸ್ಟೇ ಏನು ಮಾಡಬೇಕು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 4 ಇಯರಿಂದ 15 ಇಯರ್ವರೆಗೂ ನಿಮಗೆ ಕನ್ವೀನಿಯೆಂಟ್ ಆಗೋ ಥರ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ 4 ಇಯರ್ಗಿಂತ ಕಡಿಮೆ ಇರೋ ಮಕ್ಕಳಾದರೆ ನೀವು ಅವ್ರಿಗೆ ಜಾಸ್ತಿ ಅಟೆನ್ಷನ್ ಕೊಡಬೇಕಾಗತ್ತೆ. ಹಾಗಾಗಿ ನಿಮಗೆ ಇದು ಅಂತ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಹಾಗಾಗಿ 4 ಇಯರಿಂದ ಅಬೋವ್ ಇರುವಂಥ ಮಕ್ಕಳನ್ನು ನೀವು ಚೂಸ್ ಮಾಡ್ಕೊಳ್ಳೋದು ಬೆಟರು. ಹಾಗೆ 15 ಇಯರ್ ಒಳಗಡೆ ಇರುವಂಥ ಮಕ್ಕಳನ್ನು ನೀವು ಇಲ್ಲೇ ಸಮ್ಮರ್ ಕ್ಯಾಂಪ್ಗೆ ಸೇರಿಸ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ರೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ಸ್ನ ನೀವು ಫಸ್ಟೇ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ನಿಮಗೆ ಹ್ಯಾಂಡಲ್ ಮಾಡುವಂಥ ಕಷ್ಟ ಆಗ್ಬೋದು. ಹಾಗಾಗಿ ನಂಬರ್ ಆಫ್ ಚಿಲ್ಡ್ರನ್ಸನ್ನು ಏನು ಮಾಡಬೇಕು, ಮೊದಲೇ ನೀವು ಇಷ್ಟು ಜನಕ್ಕೆ ಅಂತ ಹೇಳಿ ಲಿಮಿಟೆಡ್ ಸೀಟ್ಸನ್ನು ಇಟ್ಕೋಬೋದು. ಇನ್ ಕೇಸ್ ನಿಮಗೆ ನಂಬರ್ ಆಫ್ ಚಿಲ್ಡ್ರನ್ಸ್ ಜಾಸ್ತಿ ಆದರೆ ನೀವು ಗ್ರೂಪ್ ಮಾಡಬಹುದು. ಬೆಳಗ್ಗೆ ಒಂದು ಗ್ರೂಪ್, ಹಾಗೆ ಮಧ್ಯಾಹ್ನ ಒಂದು ಗ್ರೂಪ್, ಸಾಯಂಕಾಲ ಒಂದು ಗ್ರೂಪ್, ಈ ಥರ ಗ್ರೂಪ್ ಮಾಡಿಬಿಟ್ಟು ನೀವು ಸಮ್ಮರ್ ಕ್ಯಾಂಪನ್ನು ಆರ್ಗನೈಸ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಡೀಟೇಲ್ಸ್ ಏನಪ್ಪ ಅಂತಂದರೆ ಆ್ಯಕ್ಟಿವಿಟೀಸು. ನೀವು ಸಮ್ಮರ್ ಕ್ಯಾಂಪ್ನ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಏನು ಮಾಡಬೇಕಾಗುತ್ತೆ, ಆ್ಯಕ್ಟಿವಿಟೀಸನ್ನು ಕೆಲವೊಂದನ್ನು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ನಿಮಗೆ ಒಂದಿನ ಬಿಟ್ಟು ಒಂದಿನ ಯಾವುದೇ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದನ್ನು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ನನಗೆ ಗೊತ್ತಿರುವಂಥ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಲಿಸ್ಟ್ ಮಾಡಿದ್ದೀನಿ. ಇದನ್ನು ಬೇಕಂದರೆ ನೀವು ಸ್ಕ್ರೀನ್ಶಾಟನ್ನು ತಗೋಬಹುದು. ಫಸ್ಟ್ ಒಂದು ಬಂದುಬಿಟ್ಟು ಕಿಡ್ಸ್ ಗೇಮಿಂಗು. ಕಿಡ್ಸ್ಗೆ ಇರುವಂಥ ಕೆಲವೊಂದು ಗೇಮಿಂಗ್ಸನ್ನು ಈಸಿ ಇರುವಂಥದ್ದು ಮನೆಯಲ್ಲೇ ಆಟ ಆಡಿಸುವಂಥ ಗೇಮ್ಸ್ಗಳನ್ನು ನೀವು ಆಟ ಆಡಿಸ್ಬೋದು. ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟು, ಕ್ಲೇ ಆರ್ಟ್ ಇರ್ಬೋದು ಅಥವಾ ಪೇಪರ್ ಕ್ರಾಫ್ಟ್ ಮಾಡೋದು ಅಂಥದ್ದು ಇರ್ಬೋದು, ಅಥವಾ ಥರ್ಮಾಕೋಲ್ ಯೂಸ್ ಮಾಡಿ ಕ್ರಾಫ್ಟ್ ಮಾಡೋದಕ್ಕೆ ಬರುತ್ತೆ, ಆರ್ಟ್ ಮಾಡೋದಕ್ಕೆ ಬರುತ್ತೆ. ಈ ಥರದ್ದೆಲ್ಲ ನೀವು ಮಾಡ್ಬೋದು ಮನೇಲಿ.
ಆ್ಯಂಡ್ ನೆಕ್ಸ್ಟ್ ಬಂದು ಡ್ಯಾನ್ಸಿಂಗು. ಇಲ್ಲಿ ನಿಮಗೆ ಗೊತ್ತಿರುವಂಥ ಎಲ್ಲ ಟೈಪ್ಸ್ ಆಫ್ ಡ್ಯಾನ್ಸನ್ನು ನೀವು ಇಲ್ಲಿ ಟ್ರೈ ಮಾಡಬಹುದು. ವೆದರ್ ಇಟ್ ಈಸ್ ಅ ಭರತನಾಟ್ಯ ಆಗಿರ್ಬೋದು, ಕಥಕ್ ಅಥವಾ ವೆಸ್ಟರ್ನ್ ಡ್ಯಾನ್ಸ್ ಇರ್ಬೋದು, ಈ ಥರ ಏರೋಬಿಕ್ಸು, ಜಿಂಬೋ ಇದನ್ನು ನೀವು ಮಾಡಿಸ್ಬೋದು. ನೆಕ್ಸ್ಟು ಡ್ರಾಮಾ. ಈ ಸಮ್ಮರ್ ಕ್ಯಾಂಪಲ್ಲಿ ನೀವು ಒಂದಿನ ಬಿಟ್ಟು ಒಂದಿನ ಒಂದೊಂದು ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾ ಹೋಗಬೇಕಾಗುತ್ತೆ. ಸೊ ಅದೇ ಥರ ಬಂದಾಗ ಡ್ರಾಮಾನೂ ಒಂದು ಬರುತ್ತೆ ಈ ಆ್ಯಕ್ಟಿವಿಟೀಸ್ ಲಿಸ್ಟಲ್ಲಿ. ಈ ಸಮ್ಮರ್ ಕ್ಯಾಂಪ್ ಟೋಟಲ್ ಇದ್ದಾಗ ನೀವು 5ರಿಂದ 6 ಡ್ರಾಮಾನ ಚೂಸ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ನೀವು ಕಲಿಸಬಹುದು. ನೆಕ್ಸ್ಟ್ ಯೋಗ ಪ್ರಾಕ್ಟೀಸಿಂಗ್ ಇರ್ಬೋದು, ಮಕ್ಕಳಿಗೆ ಈಸಿ ಇರುವಂಥ ಆಸನ ಹೇಳ್ಕೊಡೋದು, ಹಾಗೆ ಪ್ರಾಣಾಯಾಮ, ಧ್ಯಾನ ಹೇಳ್ಕೊಡುವಂಥದ್ದಾಗಿರ್ಬೋದು, ಹಾಗೆ ಓಂ ಮಂತ್ರನ ಚಾಂಟ್ ಮಾಡೋದಾಗಿರ್ಬೋದು. ಈ ರೀತಿಯಾದಂತಹ ಪ್ರಾಕ್ಟೀಸನ್ನು ನೀವು ಮಾಡಿಸಬಹುದು. ನೆಕ್ಸ್ಟ್ ಬಂದರೆ ಇಲ್ಲಿ ರೈಟಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡುವಂಥದ್ದಾಗಿರ್ಬೋದು. ನೆಕ್ಸ್ಟ್ ಕನ್ನಡ ಅಥವಾ ಇಂಗ್ಲೀಷ್, ಎಷ್ಟೊಂದು ಮಕ್ಕಳಿಗೆ ರೈಟಿಂಗ್ ಅಷ್ಟೊಂದು ಚೆನ್ನಾಗಿರಲ್ಲ, ಹ್ಯಾಂಡ್ ರೈಟಿಂಗು. ಅದನ್ನು ನೀವು ಇಂಪ್ರೂವ್ ಮಾಡಿಸುವಂಥ ಟೆಕ್ನಿಕ್ಸನ್ನು ಇಲ್ಲಿ ಮಾಡಿಸಬಹುದು. ಆ್ಯಂಡ್ ಹಾಗೆ ಸ್ಪೀಕಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಅಥವಾ ಸ್ಪೋಕನ್ ಕನ್ನಡ ಇರ್ಬೋದು, ಅಥವಾ ಗ್ರಾಮರ್ ಇರ್ಬೋದು, ವೆಕ್ಯಾಬ್ಯುಲರಿ ಇನ್ಕ್ರೀಸ್ ಮಾಡುವಂಥ ಆ್ಯಕ್ಟಿವಿಟೀಸನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಹಾಗೆ ಕಲರಿಂಗ್ ಆ್ಯಂಡ್ ಡ್ರಾಯಿಂಗ್, ನೀವು ಡ್ರಾಯಿಂಗನ್ನು ಮಾಡಿಸೋದಾಗಿರ್ಬೋದು, ಅಥವಾ ಅದಕ್ಕೆ ಕಲರಿಂಗ್ ಮಾಡಿಸೋದು ಅಥವಾ ಪೇಂಟಿಂಗ್ ಮಾಡಿಸೋದು, ಇದನ್ನು ಸಹಿತ ಮಾಡಿಸ್ಬೋದು. ಹಾಗೆ ಸ್ಪೀಚ್, ಭಾಷಣ ಕಲೆನ ಹೇಳ್ಕೊಡುವಂಥದ್ದಾಗಿರ್ಬೋದು. ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ನ ಹೇಗೆ ಮಾಡಬೇಕು ವಿತೌಟ್ ಫಿಯರ್, ಈ ಥರದ ನೀವು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಿಸ್ಬೋದು. ಇದನ್ನು ಹೊರತುಪಡಿಸಿ ನಿಮ್ಗೆ ಗೊತ್ತಿರುವಂಥ ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಇದನ್ನು ಅದನ್ನು ಕೂಡ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ನನಗೆ ಗೊತ್ತಿರುವಂಥ ಕೆಲವೊಂದು ಆ್ಯಕ್ಟಿವಿಟೀಸನ್ನು ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದಿಷ್ಟು ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನಪ್ಪ ಅಂತಂದರೆ ಫೀಸ್ ಸ್ಟ್ರಕ್ಚರು. ನೀವಿಲ್ಲಿ ಫೀಸ್ ಸ್ಟ್ರಕ್ಚರನ್ನು ಫಿಕ್ಸ್ ಮಾಡಬೇಕಾದ್ರೆ ನೀವು ಇರುವಂಥ ಏರಿಯಾ, ಅಂದರೆ ನೀವು ಯಾವ ಏರಿಯಾದಲ್ಲಿ ಸಮ್ಮರ್ ಕ್ಯಾಂಪನ್ನ ನಡೆಸ್ತಿದ್ದೀರ ಅದ್ರ ಮೇಲೆ ಫೀಸನ್ನು ನೀವು ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ 1 ಕಿಡ್ಗೆ ಬಂದುಬಿಟ್ಟು 1000 ಅಥವಾ 500ರಿಂದ 1500ವರೆಗೂ ನೀವು ಅಮೌಂಟನ್ನು ಫಿಕ್ಸ್ ಮಾಡಬಹುದು. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ನಾವು ಮನೇಲಿ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಎಷ್ಟು ಇದ್ದೇ ಇರುತ್ತೆ. ಹಾಗಾಗಿ ಅಂಥ ಹೆಣ್ಮಕ್ಳಿಗೆ ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಾನು ಇದಿಷ್ಟು ನನಗೆ ಗೊತ್ತಿರುವಂಥ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ನನಗೆ ಗೊತ್ತಿರುವಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಏನಾದರೂ ಯಾರಿಗಾದರೂ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾರಿಗೆ ನೀಡಿರುತ್ತೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಟಾಪಿಕ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.